ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ವಿಶಾಲಾಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್. ನಾನು ವಿಶಾಲ. ಇವತ್ತು ಬ್ಲೌಸ್ ಪೀಸ್ನಲ್ಲೇ ಲಕ್ಷ್ಮಿಗೆ ಕೈಕಾಲುಗಳನ್ನ ಅರೇಂಜ್ ಮಾಡಿಬಿಟ್ಟು ಯಾವ ಥರ ಸೀರೆ ಥರ ಉಡಿಸೋದು ಅಂತೇಳಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇದೇ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಲಕ್ಷ್ಮಿಗೆ ಬ್ಲೌಸ್ ಪೀಸ್ನಲ್ಲೇ ಈ ಥರ ಕೈಗಳನ್ನ ಕಾಲುಗಳನ್ನ ಅರೇಂಜ್ ಮಾಡಿಬಿಟ್ಟು ಉಡಿಸೋದು ಅಂತಂದೇಳಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಸೀರೆ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಸೀರೆ ಬ್ಲೌಸ್ ಪೀಸ್ನ ಈ ಥರ ಚಿಕ್ಕದಾಗಿ ನೆರಿಗೆಗಳು ಮಾಡ್ಕೊತಾ ಹೋಗಿ ಚಿಕ್ಕ ನೆರಿಗೆಗಳು ಹಾಕ್ಕೊಳ್ಳಿ. ತುಂಬ ನೆರಿಗೆಗಳು ಬಂದಷ್ಟು ಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಚಿಕ್ಕದಾಗಿ ಈ ಥರ ನೆರಿಗೆಗಳನ್ನ ಹಾಕ್ಕೊಳ್ಳಿ. ನೀಟಾಗಿ ನೆರಿಗೆಗಳನ್ನ ಜೋಡಿಸ್ಕೊಳ್ಳಿ. ಮೊದಲಿಗೆ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಎರಡೂ ಕಾರ್ನರ್ಸ್ಗೂ ನೋಡಿ, ಬ್ಲೌಸ್ ಪೀಸ್ ಎರಡೂ ಕಾರ್ನರ್ಸ್ ಏನಿದೆಯೋ ಅದಕ್ಕೆ ಈ ಥರ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಎರಡೂ ಕಡೆಗೂ ಕ್ಲಿಪ್ಗಳನ್ನ ಹಾಕ್ಕೊಂಡ್ಬಿಡೋಣ. ಎರಡೂ ಕಡೆಗೂ ರೆಡಿಯಾಗಿದೆ. ಬ್ಲೌಸ್ ಪೀಸ್ ಸೆಂಟರಲ್ಲಿ ಅಷ್ಟೇ ಈ ಥರ ನೀಟಾಗಿ ನೆರಿಗೆಗಳನ್ನ ಅರೇಂಜ್ ಮಾಡಿಕೊಂಡು ಇಲ್ಲೂ ಕೂಡ ಒಂದು ಕ್ಲಿಪ್ ಹಾಕ್ಕೊತಿದ್ದೀನಿ. ಕ್ಲಿಪ್ ಇಲ್ಲ ಪಿನ್ನು ಯಾವುದಾದ್ರೂ ಯೂಸ್ ಮಾಡ್ಬೋದು. ಈ ಬ್ಲೌಸ್ ಪೀಸ್ ಏನಿದೆಯೋ ಅದು ರೆಡಿಯಾಗಿದೆ. ಇನ್ನೊಂದು ಬ್ಲೌಸ್ ಪೀಸು ಇದು ನಾರ್ಮಲ್ಲು. ಇದು ಬಂದುಬಿಟ್ಟು ಈ ಥರ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಲಕ್ಷ್ಮಿ ಕೈಗಳನ್ನ ಅರೇಂಜ್ ಮಾಡ್ಕೊಳೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಲಕ್ಷ್ಮಿ ಕೈನ ಸೆಂಟರಲ್ಲಿ ಬ್ಲೌಸ್ ಪೀಸ್ ಸೆಂಟರ್ಗೆ ಇಟ್ಬಿಟ್ಟು ಈ ಥರ ಫೋಲ್ಡ್ ಮಾಡಿಕೊಂಡು ಗುಂಡ್ಪಿನಿಂದ ಈ ಥರ ಸೆಕ್ಯೂರ್ ಮಾಡ್ಕೊಳ್ಳಿ. ಒಂದು 2-3 ಗುಂಡ್ಪಿನ್ ಹಾಕ್ಕೊಂಡ್ರೆ ಸಾಕಾಗ್ಬಿಡತ್ತೆ. ನೋಡಿ, ನೀಟಾಗಿ ಬಂದಿದೆ. ಇನ್ನೊಂದು ಸೈಡು ಅಷ್ಟೇ ಅದೇ ಥರನೇ ಕೈಗಳನ್ನ ಇಟ್ಬಿಟ್ಟು ಈ ಥರ ಬ್ಲೌಸ್ ಪೀಸ್ನ ಫೋಲ್ಡ್ ಮಾಡಿಬಿಟ್ಟು ಗುಂಡ್ಪಿನಿಂದ ಸೆಕ್ಯೂರ್ ಮಾಡ್ಕೊಳ್ಳೋಣ. ಎರಡು ಮೂರು ಹಾಕ್ಕೊಂಡ್ರೆ ಸಾಕಾಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಗುಂಡ್ಪಿನ್ನುಗಳು ಕಾಣೋದಿಲ್ಲ, ಇದು ಬ್ಯಾಕ್ ಸೈಡ್ ಹೋಗುತ್ತೆ. ಈಗ ಕಳ್ಸಕ್ಕೆ ಚೆಂಬುಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಚೆಂಬಿಗೆ ಈ ಥರ ಸ್ಟಿಕ್ನ ಕಟ್ಕೊಂಡಿದ್ದೀನಿ. ಇನ್ನೊಂದು ಚೆಂಬಿಗೆ ಈ ಥರ ಸೆಲ್ಲೋ ಟೇಪ್ ಹಾಕಿ ಎರಡೂ ಚೆಂಬಲ್ಲೂ ಅಕ್ಕಿ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಜೋಡಿಸ್ಕೊಳ್ಳಿ. ನಂತರ ಮೊದಲು ನಾವೇನು ನೆರಿಗೆ ಮಾಡಿಟ್ಕೊಂಡಿದ್ವಲ್ಲ ಆ ಬ್ಲೌಸ್ ಪೀಸ್ನ ಈ ಥರ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಲೆವೆಲ್ ಇರೋ ಥರ ನೋಡಿಕೊಂಡು ಒಂದು ಕ್ಲಿಪ್ ಹಾಕ್ಕೊಳ್ಳಿ. ನೆರಿಗೆಗಳು ನೀಟಾಗಿ ಬರೋದು ಬೇಕು ಅನ್ನೋದಕ್ಕೆ ಈ ಥರ ನಾನು ಕ್ಲಿಪ್ ಹಾಕ್ಕೊತಾ ಇದ್ದೀನಿ. ಹಿಂದ್ಗಡೆ ನೀಟಾಗಿ ಈ ಥರ ಅಂದ್ಕೊಂಡ್ಬಿಟ್ಟು ಇಲ್ಲಿರೋ ನೆರಿಗೆಗಳನ್ನ ಅರೇಂಜ್ ಮಾಡ್ಕೊಬೇಕಾಗುತ್ತೆ. ಮೊದಲಿಗೆ ಎರಡೂ ಕಾರ್ನರ್ಸ್ ಏನಿದೆಯೋ ಆ ಎರಡೂ ಕಾರ್ನರ್ಸ್ ತೊಗೊಂಡ್ಬಿಟ್ಟು ಈ ಥರ ಒಂದು ಪಿನ್ ಹಾಕ್ಕೊಂಡ್ಬಿಡೋಣ ಒಳಗಡೆಯಿಂದ. ನೋಡಿ, ಪಿನ್ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸೆಂಟರಲ್ಲಿ ಕೂಡ ಎರಡೂ ಕಾರ್ನರ್ಸ್ನು ಇಟ್ಕೊಂಡ್ಬಿಟ್ಟು ಇನ್ನೊಂದು ಪಿನ್ ಹಾಕ್ಕೊಳ್ಳಿ. ಈಗ ಇದು ರೆಡಿಯಾಗಿದೆ. ಈಗ ನೆರಿಗೆಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋಣ. ಚಿಕ್ಕ ನೆರಿಗೆಗಳಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಈ ಥರ ಒಂದು ಮೊದಲಿಗೆ ಥ್ರೆಡ್ ಕಟ್ಕೊಂಡ್ಬಿಡಿ, ನಂತರ ನಾವು ಪಟ್ಟಿ ಕಟ್ಕೋಬೋದು. ಈ ಥರ ಒಂದು ಥ್ರೆಡ್ ಕಟ್ಬಿಟ್ಟು ನೆರಿಗೆಗಳು ಅರೇಂಜ್ ಮಾಡಿಕೊಂಡ್ರೆ ಈಸಿಯಾಗಿ ಬಂದುಬಿಡುತ್ತೆ. ನೋಡಿ, ನಂತರ ಇವೇನಿದಾವೋ ಕ್ಲಿಪ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ನೆರಿಗೆಗಳನ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಮತ್ತು ಕೆಳಗಡೆ ಕೂಡ ಕಾರ್ನರ್ಸ್ನ ಸೇರಿಸ್ಕೊಂಡು ಒಂದು ಪಿನ್ ಹಾಕ್ಕೊಂಡ್ಬಿಡಿ. ನೋಡಿ, ನೆರಿಗೆಗಳು ರೆಡಿಯಾಗಿದೆ. ಈಗ ಆ ಥ್ರೆಡ್ ಕಾಣಿಸ್ತಿಲ್ದಿರೋ ಥರ ಒಂದು ಪಟ್ಟಿ ಥರ ಹಾಕ್ಕೊತಾ ಇದ್ದೀನಿ. ಈಗ ಕಾಲುಗಳನ್ನ ಅರೇಂಜ್ ಮಾಡ್ಕೊಳೋದು. ಈ ಥರ ಒಂದು ಕಾರ್ನರಲ್ಲಿ ಈ ಥರ ಇಟ್ಕೊಂಡ್ಬಿಟ್ಟು ಲಾಸ್ಟು ಏನು ಅದು ಬ್ಲೌಸ್ ಪೀಸ್ ಕಾರ್ನರ್ ಇದೆಯಲ್ಲ ಅದನ್ನು ಕಾಲಿಗೆ ಈ ಥರ ಸುತ್ತಾಕಿ ಅಷ್ಟೇ, ನೀಟಾಗಿ ಕೂತ್ಬಿಡತ್ತೆ. ಒಂದು 2-3 ಗುಂಡ್ಪಿನಿಂದ ಸೆಕ್ಯೂರ್ ಮಾಡ್ಕೊಂಡ್ಬಿಡಿ. ನೋಡಿ, ನೀಟಾಗಿ ಕೂರುತ್ತೆ. ಈಸಿಯಾಗಿ ಬ್ಲೌಸ್ ಪೀಸ್ ಕಾರ್ನರ್ ಏನಿರುತ್ತೋ ಅದರೊಳಗಡೆ ಕಾಲನ್ನು ಇಟ್ಬಿಟ್ಟು ಈ ಥರ ಸುತ್ತ ಹಾಕೋದಷ್ಟೇ. ನೋಡಿ, ನೀಟಾಗಿ ಕೂತಿದೆ. ನೆರಿಗೆಗಳನ್ನ ಅರೇಂಜ್ ಮಾಡ್ಕೊಳ್ಳೋಣ. ಇನ್ನೊಂದು ಕಾಲು ಅಷ್ಟೇ ಕಾರ್ನರಲ್ಲಿ ಇಟ್ಬಿಟ್ಟು ಬ್ಲೌಸ್ ಪೀಸ್ನ ಈ ಥರ ನೀಟಾಗಿ ಸುತ್ಕೊಂಡ್ಬಿಡಿ. ಗೊತ್ತಾಗ್ತಿದೆಯಲ್ಲ? ನೀಟಾಗಿ ನೋಡಿಕೊಂಡು ಸುತ್ತ ಹಾಕ್ಕೊಳ್ಳಿ.
ನೀಟಾಗಿ ಸುಕ್ಕ ಹಾಕ್ದಿಲ್ದಿರೋ ಥರ ಸುತ್ತಾಕ್ಕೊಂಡ್ಬಿಟ್ಟು ಇಲ್ಲಿ ಕೂಡ ಗುಂಪಿನಿಂದ ಸೆಕ್ಯೂರ್ ಮಾಡ್ಕೊಳ್ಳೋಣ. ನೋಡಿ ಲಕ್ಷ್ಮಿದು 2 ಕಾಲುಗಳು ನೀಟಾಗಿ ಕೂತಿದೆ. ಈಗ ನೆರಿಗೆಗಳನ್ನ ಸ್ವಲ್ಪ ಸೀಟ್ ಬಿಟ್ಟು ರೆಡಿ ಮಾಡ್ಕೊಂಡ್ಬಿಡಿ. ನೋಡಿ ರೆಡಿಯಾಗಿದೆ. ಈಗ ಕೈಗಳು ಸ್ಟಿಕ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಗುಂಪಿನಿಂದ ಸೆಕ್ಯೂರ್ ಮಾಡಿಬಿಟ್ರೆ ನೀಟಾಗಿ ಕೂತ್ಬಿಡತ್ತೆ. ನೋಡಿ ಸ್ಟಿಕ್ ಇರೋದ್ರಿಂದ ನಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಈಗ ಚಿಕ್ಕದಾಗಿ ಒಂದೆರಡು ಸರಗಳನ್ನ ಹಾಕ್ಕೊತಾ ಇದ್ದೀನಿ. ಚಿಕ್ಕದಾಗಿ ನಾವು ಲಕ್ಷ್ಮಿ ತುಂಬ ಚಿಕ್ಕದಿರೋದ್ರಿಂದ ಚಿಕ್ಕ ಸರಗಳು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಲಕ್ಷ್ಮಿ ಮುಖಪದ್ಮ ಕೂರಿಸ್ತಾ ಇದ್ದೀನಿ. ಚಿಕ್ಕದಾಗಿ ನಾನಿಲ್ಲಿ ಒಂದು ಹಾರ ಹಾಕ್ಕೊತಾ ಇದ್ದೀನಿ, ಸ್ಟಿಕ್ ಏನು ಕಾಣಿಸ್ತಿಲ್ದಿರೋ ಥರ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಈ ಥರ ದೀಪಗಳನ್ನ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಇನ್ನು ಬೇರೆ ಥರ ಲಕ್ಷ್ಮಿಗಳೆಲ್ಲ ನನ್ನ ಚಾನಲಲ್ಲಿ ಒಂದು 10-12 ಥರ ಲಕ್ಷ್ಮಿಗಳನ್ನ ನಾನು ಅರೇಂಜ್ ಮಾಡಿ ತೋರಿಸಿದ್ದೀನಿ. ನಿಮಗೆ ಬೇಕು ಅಂತಂದರೆ ನನ್ನ ಚಾನಲಲ್ಲಿ ಸರ್ಚ್ ಮಾಡಿ ನೋಡಿ ಸಿಗುತ್ತೆ. ನಿಮಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.